ವಾಮನದಲ್ಲಿ ಅದೇ ಸರ್, ಅಂದರೆ ಒಂದು ಸಿನಿಮಾಗೆ ಸಾಂಗ್ಸ್ ತುಂಬ ಮೈನ್ ಆಗುತ್ತೆ. ಆವಾಗಿನ ಕಾಲದಲ್ಲೂ ಅಷ್ಟೇ, ಇವಾಗಿನ ಕಾಲದಲ್ಲೂ ಅಷ್ಟೇ, ಸಾಂಗಿಗೆ ಜನ ಫಸ್ಟು ಪ್ರಿಫರೆನ್ಸ್ ಇನ್ವಿಟೇಷನ್ ಇದ್ದಂಗೆ ಕೊಟ್ಟೆ ಕೊಡ್ತಾರೆ. ಇದು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ, ಮುದ್ದು ರಾಕ್ಷಸಿ. ಆಮೇಲೆ ಟೈಟಲ್ ಸಾಂಗು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಸೊ ಅದು ಲಿರಿಕ್ಸು ಅದೆಲ್ಲ ಹೆಂಗೆ ಅನಿಸ್ತು? ಲಿರಿಕ್ಸು ತುಂಬ ಹೊಸದಾಗಿದೆ ಸರ್. ಹೌದು, ಲಿರಿಕ್ಸ್ ಬಂದು ಒಂದು ಇವನ್ನ ಎದುರಾಕೊಂಡ್ರೆ ಆರೋಗ್ಯಕ್ಕೆ ಹಾನಿಕಾರಕ. ನಿರ್ದೇಶಕರು ಚೇತನ್ ಅವ್ರು ಬರ್ಕೊಟ್ಟಿದ್ದು. ಆ್ಯಕ್ಚುಲಿ ಅವ್ರದ್ದು ನಮ್ದು ಅವಾಗಿನ ಒಂದು ಸ್ವಲ್ಪ ಬಾಂಡಿಂಗ್ ಇತ್ತು. ಸೊ ಅವ್ರು ನಮ್ಮ ಜೊತೆ ಟ್ರಾವೆಲ್ ಮಾಡಿದ ಅವ್ರಿಗೆ ಗೊತ್ತಿತ್ತು ಯಾವ ಥರ ಬರೀಬೇಕು ಅಂತ. ನಾನು ಫೋನ್ ಮಾಡಿ ಕೇಳಿದೆ, ಹಿಂಗೆ ಬರ್ಕೊಡೆ ಕಳ್ಸಪ್ಪ ನೀನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವರು ಅಷ್ಟೇ ಒಂದೇ ಇದರಲ್ಲೇ ಫೈನಲ್ ಮಾಡಿ ಆ ಸಾಂಗ್ನ ಇದು ಮಾಡಿಕೊಟ್ರು. ಜೊತೆ ಮುದ್ದು ಮುದ್ದು ರಾಕ್ಷಸಿ ಆಗಿರ್ಬೋದು. ಇದು ಟೋಟಲ್ ಓವರ್ ಆಲ್ ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪ್ಲೀಟ್ ನಮ್ಮ ಅಜನೀಶ್ ಸರ್ಗೆ ಆ ಕ್ರೆಡಿಟ್ಸ್ ಹೋಗ್ಬೇಕು ಸರ್. ಡೈರೆಕ್ಟ್ರು ವೇದಿಕೆ ಮೇಲೆ ಒಂದೇ ಮಾತು ಹೇಳ್ತಾ ಇರೋದು, ಅಮ್ಮ ಮಗನ ಸಂಬಂಧ ತುಂಬ ಹೈಲೈಟ್ ಆಗಿರುತ್ತೆ ಸಿನಿಮಾದಲ್ಲಿ ಅಂತ. ಅದೇ ಸರ್, ಇವರು ತಾರಾ ಮೇಡಮ್ ಎಕ್ಸ್ಪೆಷಲಿ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಅಮ್ಮ ಅಂತ ಕನ್ವಿನ್ಸ್ ಆಗ್ಬಿಡ್ತೀವಿ. ಅದು ಈ ಕ್ಯಾರೆಕ್ಟರ್ ಮಾಡಿದ್ರೆ ಈಗ ಇವ್ರಿಗಮ್ಮ, ಕರ್ನಾಟಕಕ್ಕೆ ಅಮ್ಮ ಇದ್ದಂಗೆ ತಾರಮ್ಮ ಎಲ್ಲಾರು ಮಾಡ್ಬಿಡೋರು. ಬಡವರ ರಾಸ್ಕಲ್ ಮಾಡಿದಾಗ ಧನಂಜಯ ಅವ್ರಿಗಮ್ಮ ಅನ್ಸುತ್ತೆ, ಇನ್ನೊಂದು ಮಾಡಿದಾಗ ಅವ್ರಿಗಮ್ಮ ಅನ್ಸುತ್ತೆ, ಎಲ್ಲರಿಗೂ ಹಂಗೆ ಅನ್ಸ್ಬಿಡುತ್ತದು. ನಿಮ್ದು ಅವ್ರದ್ದು ಕಾಂಬಿನೇಷನ್ ಅದು ಹೆಂಗ್ ಬಂದಿದೆ ಆ್ಯಕ್ಚುಲಿ? ಅದು ತುಂಬ ಚೆನ್ನಾಗಿದೆ ಸರ್. ಆ ಮೇನ್ ಇವಾಗ ಹೇಳಿದ್ರ ನಂದು ತಾರಮ್ಮಂದು ಆ ಮೇನ್ ಆ ಕ್ಯಾರೆಕ್ಟರ್ಗಳನ್ನೇ ಇಡೀ ಸಿನಿಮಾ ಒಳ್ಳೆ ಪ್ಲೇನ ಇದು ಮಾಡುತ್ತೆ. ಬಟ್ ಅದೇ ಒಂದು ಬಲವಾದ ರೀಸನ್, ಈ ಗುಣ ಅನ್ನೋ ಕ್ಯಾರೆಕ್ಟರ್ ಏನಕ್ಕೆ ಹಿಂಗಾಗ್ತಾನೆ ಅದೇ ಒಂದು ಬಲವಾದ ರೀಸನ್ ಆಗಿರುತ್ತೆ. ಆ ಬಲವಾದ ರೀಸನ್ ಕತೆ ಕೇಳಿದಾಗ ಇದು ಮಾಡಲೇಬೇಕು ಅಂತ ಅನ್ಸಿದ್ದು ನನಗೆ ಅದೇ. ಎಕ್ಸ್ಪೆಷಲಿ ಸರ್, ಆ ಥರದ್ದು ಆರ್ಟಿಸ್ಟ್ ಇದ್ದಾಗ ನಿಮಗೆ ಜವಾಬ್ದಾರಿ ತುಂಬ ಇರುತ್ತೆ. ಖಂಡಿತ ಸರ್. 1 to 1 ನಿಲ್ಲಿಸಿದಾಗ ಅವ್ರ ಪರ್ಫಾರ್ಮೆನ್ಸ್ ಎಲ್ಲೋ ಇರುತ್ತೆ, ಅದನ್ನ ಮ್ಯಾಚ್ ಮಾಡ್ಬೇಕಪ್ಪ ಸ್ವಲ್ಪನಾದ್ರೂ ಅನ್ನೋ ಥರದ್ದು ಬರೋದಿರುತ್ತೆ. ಅದನ್ನ ಹೆಂಗೆ ಮ್ಯಾಚ್ ಮಾಡಿದ್ರಿ ನೀವು? ಖಂಡಿತ ಸರ್, ಅದು ನಾವು ನಮ್ಮದೇ ಆದ ಒಂದು ತಯಾರಿಗಳು ಇರೋವಲ್ಲ, ಸೈಡ್ ಹೋಗಿ ಮಾಡ್ಕೊಂಡ್ಬಂದ್ಬಿಡ್ತಾ ಇದ್ವಿ. ಇಲ್ಲಾಂದ್ರೆ ಅಲ್ಲ ಅಮ್ಮನ ಮುಂದೆ ನಮ್ಗೊಂಥರ ಎಂಥರ ಸೀನಿಯಾರಿಟಿ, ನಾವು ತಿರ್ಗಿ ಇನ್ನೂ ಒಂದು ಮೂರು ಅಂದ್ಬಿಟ್ರೆ ನಮ್ಗೊಂಥರ ಅವ್ರು ಬೇಜಾರು ಮಾಡ್ತಾರೆ. ಕ್ಯಾರೆಕ್ಟರ್ ಮಾಡಿದ್ದಾರೆ, ಎಂಥ ಜೊತೆ ಮಾಡಿರೋ ಕಲಾವಿದ್ರು ಅವರು. ನಾವೇನಾದ್ರು ಇನ್ನೂರು ಅಂತ ಮಾಡ್ಬಿಟ್ರೆ ಅವ್ರಿಗೆ ಇಲ್ಲ ಹಬ್ಬ ಏನು ಅನ್ಸ್ಬಿಡ್ದು, ನಾವು ತಯಾರಿ ಮಾಡ್ಕೊಂಡು ಒಂದೇ ಸತಿ ಬಂದು ಇಲ್ಲಿ ಮಾಡ್ಬಿಡೋದು. ಬಟ್ ಆ ಥರದ್ದು ಏನೋ ಇದಾಗಿಲ್ಲ. ಯಾಕಂದರೆ ಆ ಲೀನಿಯನ್ಸಲ್ಲಿ ಇದ್ವಿ ನಾವು. ತಾರಮ್ಮ ನಮ್ಮ ಮಗನ ಸಂಬಂಧ ರಿಯಲ್ ತಾಯಿ ಮಗ ಯಾವ ಥರ ಹೇಳ್ಬೇಕು, ಆ ಸಿನಿಮಾ ಸೆಟ್ಟೆಲ್ಲ ಜಾಸ್ತಿನ ಟ್ರಾವೆಲ್ ಮಾಡಿದ್ರಿಂದ ನಮ್ಮದು ಅವ್ರದ್ದು ಕ್ಯಾರೆಕ್ಟರು. ಸೊ ಅದೊಂಥರ ಬಾಂಡೇಜ್ ಬೆಳ್ಕೊಂಬಿಟ್ಟಿದ್ದು ನಮಗೆ. ಪ್ರೊಫೆಷ್ನಲ್ ಆಗಿ ಯಾವ್ದಾದ್ರು ವಿಷಯಗಳನ್ನ ಹೇಳ್ಕೊಡ್ತಾರೆ ಸರ್ ಮೇಡಮ್ ಆ್ಯಕ್ಟಿಂಗ್ ಮಾಡುವಾಗ? ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡು, ಅಥವಾ ಏನಾದರೂ 100% ಸರ್. ಅವ್ರು ಏನೇ ಹೇಳಿದ್ರು ಹೇಳ್ತಾರೆ, ಈಗ ನೋಡಿ ಹಿಂಗೆ ತಗೊಂಬಿಡು ಮಗನ, ಹಂಗೆ ತಗೊಂಬಿಡು ಮಗನ, ಆಯ್ತಮ್ಮ ಮಾಡು, ಟ್ರೈ ಮಾಡುವ ಅಂತ. ಇಲ್ಲ ಅವ್ರು ಹೇಳಿದ ಟ್ರೈ ಮಾಡಿ, ಬೇಡ ಅದೇ ಮಾಡು, ಹಿಂಗೆ ಕರೆಕ್ಟ್ ಮಾಡಿದ್ದು. ಸೊ ಈ ಥರದಲ್ಲೇ ಸಜೆಷನ್ ಮಾಡ್ತಾ ಇರ್ತಾರೆ ಅವರು. ಅಜನೀಶ್ ಅವ್ರದ್ದು, ಅವರು ತುಂಬ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಅವ್ರ ಜೊತೆ ಅಂದರೆ ಬಿಫೋರ್ ಬೈಟು ಲವ್ ಮಾಡಿದ್ರು, ಕೈವಾ ಮಾಡಿದ್ರು. ನಿಮಗೆಲ್ಲ ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಹೌದೌದು, ನಂದು ಈ 4 ಸಿನಿಮಾದಲ್ಲೂ ಒಂದು ಒಳ್ಳೊಳ್ಳೆ ಒಂದು ಎರಡು ಆ ಥರ ಹಿಟ್ ಸಾಂಗ್ಸೇ ಕೊಟ್ಟಿರೋದು ಪಾಪ. ನಿಮಗೆ ನಿಮ್ಮ ಇಂಟ್ರಡಕ್ಷನ್ ಸಾಂಗ್ ಇಷ್ಟ, ಇದರಲ್ಲಿ ಮುದ್ದು ರಾಕ್ಷಸಿನೇ ತುಂಬ ಇಷ್ಟ. ನಿಮ್ಗೇನು ಇಷ್ಟ ಅಂದ್ರೆ ಹೇಳಿ ಸರ್? ಎರಡು ಕ್ಯಾಟಗರಿಗೆ ನಾವು ಮಾಸು. ಸೊ ಅದಕ್ಕೆ ಅಂದರೆ ಮಾಮನ ಇಷ್ಟ ಇಂಟ್ರಡಕ್ಷನ್. ಮುದ್ದು ರಾಕ್ಷಸಿ ಆಸ್ ಯೂಶುವಲ್ ಎಲ್ಲರಿಗೂ ಅದೊಂಥರ ಈ ಯಂಗ್ ಯೂತ್ ಕಪಲ್ಸ್ಗೆ ಇಷ್ಟ ಆಗುತ್ತೆ. ಬಟ್ ನಮ್ಗೊಂದು ಸ್ವಲ್ಪ ಇಂಟ್ರಡಕ್ಷನ್ ಸಾಂಗ್ ಇಷ್ಟ. ಹೀರೋಯಿನ್ ಬಗ್ಗೆ ನೀವು ಯಾವುದೇ ಸಿನಿಮಾ ಮಾಡಿದ್ರು ಧನ್ವೀರ್ದು ಮತ್ತು ಹೀರೋಯಿನ್ ಆ ಪೇರು ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಸಿನಿಮಾದಿಂದ ಅದಿತಿ ನಿಮ್ಮದು ಕಾಂಬಿನೇಷನು, ಕೈವಾದಲ್ಲೂ ಅಷ್ಟೇ, ಬೈಟು ಲವಲ್ಲೂ ಅಷ್ಟೇ ಎಕ್ಸ್ಪೆಷಲಿ. ಇಲ್ಲೂ ಆ ಜೋಡಿ ಚೆನ್ನಾಗಿದೆ ಸರ್. ತುಂಬ ಹೀರೋಯಿನಿಗೆ ಸೆಟ್ ಆಗ್ತೀರಾ ನೀವು. ತುಂಬ ಚೆನ್ನಾಗಿ ಏನು ಮಾಡಬೇಕು ಅಂತ ಈಗ ಅರ್ಥ ಏನಿದೆ ಹೇಳ್ತಾರೆ ನೀವು. ಆನ್ ಸ್ಕ್ರೀನ್ ಚೆನ್ನಾಗಿರುತ್ತೆ ಫ್ರಾಂಕ್ಲಿ. ಅದು ಗೊತ್ತಿಲ್ಲ ಸರ್, ಅದನ್ನ ಟೀಮ್ ಡಿಸೈಡ್ ಮಾಡುತ್ತೆ. ಅವ್ರು ಡಿಸೈಡ್ ಮಾಡಿ ಆ ಪಾತ್ರಕ್ಕೆ ಯಾರು ಕೊಡ್ತಾರೋ ಅವ್ರನ್ನ ಇದು ಮಾಡ್ತಾರೆ ಅಷ್ಟೇ. ಸೂಪರ್ ಸರ್. ವಾಮನ 10th ರಿಲೀಸ್ ಆಗ್ತದೆ ಸರ್. ಹೌದು, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಸೊ ಕನ್ನಡ ಇಂಡಸ್ಟ್ರಿ ಒಂದು ಹಿಟ್ ಸಿನಿಮಾಗೋಸ್ಕರ ಕಾಯ್ತಾ ಇದೆ ತುಂಬ ದಿನದಿಂದ. ಸೊ ಆ ಸಿನಿಮಾ ನಿಮ್ಮದೇ ಆಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.